ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 22/11/2020 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯಲ್ಲಿ ಹೊಂದಿಲ್ಲ? ಆಯ್ಕೆ 4. ಇದರ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ. 52ನೇ ಪ್ರಶ್ನೆ. ಮಜೂಲಿ ದ್ವೀಪವಿರುವ ನದಿ ಯಾವುದು? ಆಯ್ಕೆ 3. ಬ್ರಹ್ಮಪುತ್ರ ನದಿ. 53ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಇವುಗಳಲ್ಲಿ ಎಲ್ಲವೂ ಸೇವಾ ತೆರಿಗೆ, ಅಬಕಾರಿ ಸುಂಕ, ರಫ್ತು ಆಮದು ಕಸ್ಟಮ್ಸ್ ಸುಂಕ. ಇವುಗಳಲ್ಲಿ ಎಲ್ಲವೂ ಇದರ ಉತ್ತರವಾಗಿದೆ. 54ನೇ ಪ್ರಶ್ನೆ. ಗೌತಮ ಬುದ್ಧನ ಇನ್ನೊಂದು ಹೆಸರು? ಆಯ್ಕೆ 3. ಸಿದ್ಧಾರ್ಥ. 55ನೇ ಪ್ರಶ್ನೆ. ಭಾರತ ಒಂದು? ಆಯ್ಕೆ 3. ಮಿಶ್ರ ಅರ್ಥವ್ಯವಸ್ಥೆ. 56ನೇ ಪ್ರಶ್ನೆ. ಔರಂಗಜೇಬನ ಪೂರ್ಣ ಹೆಸರೇನು? ಆಯ್ಕೆ 1. ಮೊಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್. 57ನೇ ಪ್ರಶ್ನೆ. ಅಲಹಾಬಾದಿನಲ್ಲಿ ಕುಂಬಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಆಯ್ಕೆ 1. ಹರ್ಷವರ್ಧನ್. 58ನೇ ಪ್ರಶ್ನೆ. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರು? ಆಯ್ಕೆ 2. ಗ್ರಾಮೀಣಿ. 59ನೇ ಪ್ರಶ್ನೆ. ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? 59ನೇ ಪ್ರಶ್ನೆ. ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಆಯ್ಕೆ 4. ಆಲೂರು ವೆಂಕಟರಾವ್. 60ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ? ಆಯ್ಕೆ 4. ಕ್ರಿಸ್ತಶಕ 1336. 61ನೇ ಪ್ರಶ್ನೆ. ಮೈಸೂರಿನ ಒಡೆಯರ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆ 1. ಯದುವಂಶ. 62ನೇ ಪ್ರಶ್ನೆ. ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ರಾಜ್ಯ ಯಾವುದು? ಆಯ್ಕೆ 3. ಹೈದರಾಬಾದ್. ವಿವರಣೆಯನ್ನು ನೋಡಬೇಕಾದರೆ ವಿಡಿಯೋವನ್ನು ಪೌಸ್ ಮಾಡಿ ಗಮನಿಸಿ. 63ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಆಯ್ಕೆ 1. WC ಬ್ಯಾನರ್ಜಿ. 64ನೇ ಪ್ರಶ್ನೆ. ಸ್ವರಾಜ್ಯ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ಆಯ್ಕೆ 3. ದಾದಾಬಾಯಿ ನವರೋಜಿ. 65ನೇ ಪ್ರಶ್ನೆ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಕಡಿಮೆಯಾಗುತ್ತದೆ. ಆಯ್ಕೆ 2. ಇದರ ಉತ್ತರವಾಗಿದೆ. 66ನೇ ಪ್ರಶ್ನೆ. ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ? ಆಯ್ಕೆ 1. ಸೂರತ್ವಾಗಿದೆ. 67ನೇ ಪ್ರಶ್ನೆ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಆಯ್ಕೆ 3. ಸಿಯಾಚಿನ್. 68ನೇ ಪ್ರಶ್ನೆ. ಲಡಾಖ್ ಒಂದು ತಂಪಾದ ಮರುಭೂಮಿ? ಆಯ್ಕೆ 2. ಇದರ ಉತ್ತರವಾಗಿದೆ. 69ನೇ ಪ್ರಶ್ನೆ. SIDBI ಅನ್ನು ವಿಸ್ತರಿಸಿ ಬರೆಯಿರಿ. ಇದರ ಉತ್ತರ ಆಯ್ಕೆ 2. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. 70ನೇ ಪ್ರಶ್ನೆ. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಯ್ಕೆ 3. ಬನವಾಸಿ. 71ನೇ ಪ್ರಶ್ನೆ. ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ? ಆಯ್ಕೆ 2. ಇಂಗಾಲದ ಡೈಆಕ್ಸೈಡ್. 72ನೇ ಪ್ರಶ್ನೆ. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಆಯ್ಕೆ 4. ದಾದಾಬಾಯಿ ನವರೋಜಿ. 73ನೇ ಪ್ರಶ್ನೆ. ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಆಯ್ಕೆ 3. ಫ್ರಾನ್ಸ್ ದೇಶದಲ್ಲಿದೆ. 74ನೇ ಪ್ರಶ್ನೆ. ರಾಕೇಶನು ಒಂದು ಟಿವಿಯನ್ನು 5,000 ರೂಪಾಯಿ ಕೊಟ್ಟು ಖರೀದಿ ಮಾಡಿ 250 ರೂಪಾಯಿ ಅನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು ರೂಪಾಯಿ 5,075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶಿನ ಆದ ಲಾಭ ಅಥವಾ ನಷ್ಟ ಎಷ್ಟು? ಇದರ ಉತ್ತರ ಆಯ್ಕೆ 1. 3.33%. ಬಿಡಿಸುವ ವಿಧಾನ ನೋಡಬೇಕಾದರೆ ವಿಡಿಯೋವನ್ನು ಪೌಸ್ ಮಾಡಿ ಗಮನಿಸಿ. 75ನೇ ಪ್ರಶ್ನೆ.
ಬಸ್ಸು, ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪ್ರತಿಬಿಂಬಿಸುತ್ತದೆ? ಇದರ ಉತ್ತರ ಆಯ್ಕೆ 1. ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 76ನೇ ಪ್ರಶ್ನೆ, ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ 3. 22. ಬಿಡಿಸುವ ವಿಧಾನವನ್ನು ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 77ನೇ ಪ್ರಶ್ನೆ, 65 ಪ್ಲಸ್ ರೂಟ್ ಆಫ್ ಕ್ವಶನ್ ಇಸ್ ಈಕ್ವಲ್ ಟು 83. ಇದರ ಉತ್ತರ ಆಯ್ಕೆ 2. 324. 78ನೇ ಪ್ರಶ್ನೆ, ಸುಂದರ್ಬನ್ಸ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಯ್ಕೆ 3. ಪಶ್ಚಿಮ ಬಂಗಾಳ. 79ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯವಾಗಿದೆ? ಆಯ್ಕೆ 2. ಅಕ್ಕಿ. 80ನೇ ಪ್ರಶ್ನೆ, ಎಲ್ಲ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ? ಇದರ ಉತ್ತರ ಆಯ್ಕೆ 4. ಕೊರತೆ. 81ನೇ ಪ್ರಶ್ನೆ, ಒಂದು ವೇಳೆ x ಈಸ್ ಈಕ್ವಲ್ ಟು ರೂಟ್ ಆಫ್ 100 ಆದರೆ s³ ಪ್ಲಸ್ x² ಡಿವೈಡೆಡ್ ಬೈ x ನ ಬೆಲೆ ಎಷ್ಟು? ಇದರ ಉತ್ತರ ಆಯ್ಕೆ 3. 110. ಬಿಡಿಸುವ ವಿಧಾನವನ್ನು ಗಮನಿಸಿ. 82ನೇ ಪ್ರಶ್ನೆ, 25,000 ರೂಪಾಯಿ ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇದರ ಉತ್ತರ ಆಯ್ಕೆ 1. 2,000 ರೂಪಾಯಿ. ಬಿಡಿಸುವ ವಿಧಾನವನ್ನು ಗಮನಿಸಿ. 83ನೇ ಪ್ರಶ್ನೆ, ಇದರ ಉತ್ತರ 2 ಆಗಿದೆ. ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಗಮನಿಸಿ. 84ನೇ ಪ್ರಶ್ನೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಮೊತ್ತ ಎಷ್ಟು? ಇದರ ಉತ್ತರ ಆಯ್ಕೆ 2. 129. ಬಿಡಿಸುವ ವಿಧಾನವನ್ನು ಗಮನಿಸಿ. 85ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800ರಿಂದ 2016ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? ಆಯ್ಕೆ 3. 12%. 86ನೇ ಪ್ರಶ್ನೆ, ಕನಿಷ್ಠ ಬೆಂಬಲ ಬೆಲೆ ಎಂದರೆ? ಆಯ್ಕೆ 2. ಹೆಚ್ಚುವರಿ. 87ನೇ ಪ್ರಶ್ನೆ, ಬಂಡವಾಳ ಶಾಹಿತ್ವ ಎಂದರೆ? ಆಯ್ಕೆ 3. ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ. 88ನೇ ಪ್ರಶ್ನೆ, ದಾಲ್ ಸರೋವರ ಎಲ್ಲಿದೆ? ಆಯ್ಕೆ 1. ಜಮ್ಮು ಮತ್ತು ಕಾಶ್ಮೀರ. 89ನೇ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ? ಆಯ್ಕೆ 4. 800%. 90ನೇ ಪ್ರಶ್ನೆ, ಒಂದು ಕ್ರಿಕೆಟ್ ತರಬೇತಿಯ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? ಆಯ್ಕೆ 3. 1:4. ಬಿಡಿಸುವ ವಿಧಾನವನ್ನು ಗಮನಿಸಿ. 91ನೇ ಪ್ರಶ್ನೆ, ಇಂಗ್ಲೆಂಡನ್ನು 1 2 3 4 5 2 6 ಇದರ ಸಂಖ್ಯೆಯಾಗಿದೆ ಮತ್ತು ಫ್ರಾನ್ಸನ್ನು 7 8 5 2 9 1 ಎಂದು ಬರೆದರೆ ಹಾಗಾದರೆ ಗ್ರೀಸ್ GREECE ಅನ್ನು ಆಯ್ಕೆ 2 3 8 1 1 9 1 ಇದರ ಉತ್ತರವಾಗಿದೆ. ಬಿಡಿಸುವ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 92ನೇ ಪ್ರಶ್ನೆ, ಬಂಡವಾಳ ಹಿಂತೆಗೆದ ಅಂದರೆ? ಆಯ್ಕೆ 3. ಬಂಡವಾಳ ಸ್ವೀಕೃತಿ. 93ನೇ ಪ್ರಶ್ನೆ, ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ? ಆಯ್ಕೆ 2. ಹೆಣ್ಣು ಮಕ್ಕಳ ಭ್ರೂಣಹತ್ಯೆ. 94ನೇ ಪ್ರಶ್ನೆ, ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಇಚ್ಛೆಗಳನ್ನು ಪೂರೈಸುತ್ತದೆ?
ಆಯ್ಕೆ 1 ಗ್ರಾಹಕರು. 95ನೇ ಪ್ರಶ್ನೆ ಸಂಪನ್ಮೂಲ ಎಂದರೆ? ಆಯ್ಕೆ 3 ಸರಕು ಮತ್ತು ಸೇವೆಗಳು. 96ನೇ ಪ್ರಶ್ನೆ HYVP ಎಂದರೆ? ಇದರ ವಿಸ್ತೃತ ರೂಪ ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. 97ನೇ ಪ್ರಶ್ನೆ ನೇರ ತೆರಿಗೆಯನ್ನು ಯಾವುದರ ಮೇಲೆ ವಿಧಿಸುತ್ತಾರೆ? ಆಯ್ಕೆ 4 ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು. 98ನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ? ಆಯ್ಕೆ 3 ರಾಣೆಬೆನ್ನೂರು. 99ನೇ ಪ್ರಶ್ನೆ ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ಆಯ್ಕೆ 4 ವಿರಾಟ್ ಕೊಹ್ಲಿ. ಕೊನೆಯದಾಗಿ 100ನೇ ಪ್ರಶ್ನೆ ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಆಯ್ಕೆ 4 ಇವುಗಳಲ್ಲಿ ಎಲ್ಲವೂ ವೈಯಕ್ತಿಕ ಶೌಚಾಲಯಗಳು, ಸಮುದಾಯ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ ಇವುಗಳಲ್ಲಿ ಎಲ್ಲವೂ ಇದರ ಸರಿಯಾದ ಉತ್ತರವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.